ಈ ಬೃಹತ್ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆದಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಮೇಲ್ಮನೆಯ ಸಭಾಪತಿಗಳಾಗಿದ್ದಂತ ಹೊರಟ್ಟಿಯವರು ಬಂದಿದ್ರು. ಅವರು ಬೇರೆ ಕಾರಣಗಳಿಗೋಸ್ಕರ ಹೊರಟೋದ್ರು. ಬಸವರಾಜ ಹೊರಟ್ಟಿಯವರೇ, ವಸತಿ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಅವರ, ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಹಾಗೂ ಕಾರ್ಮಿಕ ಸಚಿವರಾದಂತ ಶ್ರೀ ಸಂತೋಷ್ ಲಾಡ್ ಅವರ, ಈ ಕ್ಷೇತ್ರದ ಶಾಸಕರು, ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಆದಂತ ಪ್ರಸಾದ್ ಅಪ್ಪಯ್ಯ ಅವರ, ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಮಾಜಿ ಮಂತ್ರಿಗಳೇ, ಶಾಸಕ ಮಿತ್ರರೇ, ವಿಧಾನ ಪರಿಷತ್ತಿನ ಸದಸ್ಯರೇ, ಮಾಜಿ ಶಾಸಕರುಗಳೇ, ವಿವಿಧ ನಿಗಮ ಮಂಡಳಿಗಳ ಅಧ್ಯಕ್ಷರುಗಳೇ, ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ, ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಸುದ್ದಿ ಮಾಧ್ಯಮದ ಸ್ನೇಹಿತರೆ, ಇವತ್ತು ಇದು ಒಂದು ಐತಿಹಾಸಿಕವಾದಂಥ ಸಮಾರಂಭ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತ ಅಂದ್ಕೊಂಡಿದ್ದೀನಿ ನಾನು. ಇತ್ತೀಚಿನ ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಸಾರ್ವಜನಿಕ ಸಭೆ ನಡೆದಿರ್ತಕ್ಕಂಥದ್ದು ಇದೇ ಮೊದಲು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಒಂದು ಇತಿಹಾಸವನ್ನ ನೀವೆಲ್ಲರೂ ಕೂಡ ನಿರ್ಮಾಣ ಮಾಡಿದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟೊಂದು ಭಾರಿ ಪ್ರಮಾಣದಲ್ಲಿ ಈ ಸಮಾರಂಭ ನಡೀಲಿಕ್ಕೆ ಜಮೀರ್ ಅಹಮದ್ ಖಾನ್ ಅವರು, ಪ್ರಸಾದ್ ಅಭಯ್ ಅವರು, ಸಂತೋಷ್ ಲಾಡ್ ಅವರು, ಇನ್ನು ಅನೇಕ ಜಿಲ್ಲೆಗಳ ಉಸ್ತುವಾರಿ ಸಚಿವರು, ಶಾಸಕ ಮಿತ್ರರು, ಅವರೆಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ. ನೀವೆಲ್ಲ ಕಾರಣಕರ್ತರಾಗಿದ್ದೀರಿ. ಅದಕ್ಕೋಸ್ಕರ ನೀವೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಕೊಳಗೇರಿಯಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೆ ರಾಜ್ಯಾದ್ಯಂತ ಸುಮಾರು 42,345 ಮನೆಗಳು ಹಂಚಿಕೆಯಾಗ್ತಾ ಇದ್ದಾವೆ. ಕರ್ನಾಟಕದಲ್ಲಿ 2,866 ಕೊಳಗೇರಿಗಳಿದ್ದಾವೆ. ಸುಮಾರು 7 ಲಕ್ಷ ಹೆಚ್ಚು ಕುಟುಂಬಗಳಿದ್ದಾವೆ. ಅವರಿಗೆ ಸೂರನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಸೂರನ್ನು ಒದಗಿಸ್ಕೊಡೋದು ಅಂತಂದ್ರೆ
ಘನತೆಯಿಂದ, ಮರ್ಯಾದೆಯಿಂದ, ಗೌರವದಿಂದ ಅವರು ಬದುಕನ್ನ ನಡೆಸತಕ್ಕಂಥ ಕೆಲಸಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನ, ಬೆಂಬಲವನ್ನ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಹಿಂದೆ ಅಧಿಕಾರದಲ್ಲಿದ್ದಾಗ ಎರಡ್ 2013ರಿಂದ 2018ರವರೆಗೆ 5 ವರ್ಷಗಳ ಅವಧಿಯಲ್ಲಿ ಪ್ರತಿ ವರ್ಷ ನಾವು 3 ಲಕ್ಷ ಮನೆಗಳನ್ನು ಕಟ್ಟಿಕೊಡ್ತೀವಿ ಅಂತ ಹೇಳಿದ್ದು. ವಸತಿಹೀನರಿಗೆ ಅವರಿಗೆ 3 ಲಕ್ಷ ಮನೆಗಳನ್ನು ಕಟ್ಟಿಕೊಡ್ತೀವಿ ಅಂತ ಹೇಳಿದ್ದು. ನಾವು 5 ವರ್ಷಗಳಲ್ಲಿ 2013ರಿಂದ 2018ರವರೆಗೆ 5 ವರ್ಷ ನಾವು ಅಧಿಕಾರದಲ್ಲಿದ್ದಾಗ ಸುಮಾರು 14,58,000 ಮನೆಗಳನ್ನ ಕಟ್ಟಿದ್ದು. ಇದು ಒಂದು ಇತಿಹಾಸ, ಒಂದು ಸುವರ್ಣ ಕಾಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ವಸತಿ ಕ್ರಾಂತಿಯನ್ನ ಆ ಸಂದರ್ಭದಲ್ಲಿ ನಾವು ಮಾಡಿದ್ವು. ಈ 5 ವರ್ಷಗಳಲ್ಲಿ 2018ರಿಂದ 23ರವರೆಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇತ್ತು, ಕುಮಾರಸ್ವಾಮಿ ಅವರಿದ್ರು. ಅವರು ಕಟ್ಟಿದಂತ ಮನೆಗಳ ಸಂಖ್ಯೆ ಸುಮಾರು 5 ಲಕ್ಷ ಮನೆಗಳು ಮಾತ್ರ ಕಟ್ಟಿದ್ರು. ಅದು ಹೊಸ ಮನೆಗಳನ್ನ ಮಂಜೂರು ಮಾಡಿರಲಿಲ್ಲ. ನಾವು 14,58,000 ಮನೆಗಳನ್ನ 5 ವರ್ಷದಲ್ಲಿ ಮಾಡಿದ್ದವು. ಇವರು 5 ವರ್ಷದಲ್ಲಿ ಏನು ಮಾಡಲಿಲ್ಲ. ಹಾಗಾಗಿ ಮನೆಗಳನ್ನು ಕೊಡ್ತಕ್ಕಂಥ ವೇಗ ಕಡಿಮೆ ಆಯಿತು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಸುಮಾರು 30,789 24ನೇ ಇಸ್ವಿನಲ್ಲಿ 2024 ಇಸ್ವಿನಲ್ಲಿ 36,789 ಮನೆಗಳನ್ನ ಇದೇ ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರಾದ ಮೇಲೆ, ನಾವು ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ನಾವು ಸುಮಾರು 36,789 ಮನೆಗಳನ್ನ ಮೊದಲನೇ ಹಂತದಲ್ಲಿ ಕಟ್ಟಿದವು. ಈಗ ಎರಡನೇ ಹಂತದಲ್ಲಿ 42,345 ಮನೆಗಳನ್ನ ಹಂಚ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ 20,000 ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದನ್ನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ವಸತಿಹೀನರು ಈ ನಾಡಿನಲ್ಲಿ ಎಷ್ಟು ವಸತಿಹೀನರಿದ್ದಾರೆ, ಸೈಟ್ ರಹಿತವಾದಂತಹ ಜನ ಇದ್ದಾರೆ, ಅವರೆಲ್ಲರಿಗೂ ಕೂಡ ಸೈಟ್ ಅನ್ನು ಕೊಡಬೇಕು, ಮನೆಗಳನ್ನ ಕಟ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೇಂದ್ರ ಸರ್ಕಾರ ಬಹಳ ದೊಡ್ಡದಾಗಿ ನರೇಂದ್ರ ಮೋದಿ ಅವರ ಸರ್ಕಾರ ಪ್ರಧಾನಿ ಆವಾಸ್ ಯೋಜನೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರಲ್ಲಿ ಬರ್ತಕ್ಕಂಥದ್ದು 1.5 ಲಕ್ಷ ರೂಪಾಯಿ ಮಾತ್ರ. 1.5 ಲಕ್ಷ ರೂಪಾಯಿ ಮಾತ್ರ. ಈ ಮನೆಗಳಿಗೆ ನಾವು ಕಟ್ಟಿರ್ತಕ್ಕಂಥದ್ದು ಸುಮಾರು 7.5 ಲಕ್ಷ ರೂಪಾಯಿಗಳಾಗ್ತದೆ. 7.5 ಲಕ್ಷ ರೂಪಾಯಿಗಳು. ಅವ್ರು ಕೊಡ್ತಕ್ಕಂಥದ್ದು 1.5 ಲಕ್ಷ ರೂಪಾಯಿ ಮಾತ್ರ. ಅದರಲ್ಲಿ GST ಕೂಡ ಇಟ್ಕೊಳ್ತಾರೆ, ವಾಪಸ್ ತಗೊಳ್ತಾರೆ. ಅದರಿಂದ 1 ಲಕ್ಷಕ್ಕಿಂತ ಕಡಿಮೆ ಹಣ ಅವ್ರ ಫಲಾನುಭವಿಗಳಿಗೆ ಬರ್ತಕ್ಕಂಥದ್ದು. ನಾನು ಜಮೀರ್ ಅಹಮದ್ ಖಾನ್ ಬಂದು ಹೇಳಿದ್ರು ನನಗೆ, ಅವರು 1.5 ಲಕ್ಷ ಕೊಡ್ತಾರೆ, ನಾವು ಸಾಮಾನ್ಯರಿಗೆ 1,20,000 ರೂಪಾಯಿ ಕೊಡ್ತೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ 2 ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ. ಅದನ್ನೆಲ್ಲ ಸೇರಿದರೆ ಕೂಡ ಸಾಮಾನ್ಯ ಜನರಿಗೆ 1,02,70,000 ರೂಪಾಯಿ ಆಗುತ್ತೆ. ಉಳಿದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ 3.5 ಲಕ್ಷ ರೂಪಾಯಿ ಆಗುತ್ತೆ.
ಆದರೆ ಫಲಾನುಭವಿಗಳಿಂದ ಕೊಡಲಿಕ್ಕಾಗಲ್ಲ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ಫಲಾನುಭವಿಗಳಿಂದ 1 ಲಕ್ಷ ರೂಪಾಯಿ ವಸೂಲು ಮಾಡಿ ಉಳಿದಂತ ಹಣವನ್ನ ಸರ್ಕಾರವೇ ಭರಿಸ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 4 ರಿಂದ 5 ಲಕ್ಷ ರೂಪಾಯಿಗಳನ್ನ ಸರ್ಕಾರ ಕೊಡ್ತದೆ, ನಮ್ಮ ಸರ್ಕಾರ ಕೊಡ್ತದೆ, ಕಾಂಗ್ರೆಸ್ ಪಕ್ಷ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಅಂತಕ್ಕಂಥದ್ದು ಅವರ ಹೆಸರು, ಆದರೆ ದುಡ್ಡು ಕೊಡೋರು ನಾವು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಸುಮಾರು 5.5 ಲಕ್ಷ 5,500 ಕೋಟಿ, 500 ಲಕ್ಷ ಅಲ್ಲ, 5,505 ಕೋಟಿ, 500 ಕೋಟಿ ಇದನ್ನ ನಮ್ಮ ಸರ್ಕಾರದಿಂದ ಕಳೆದ 2 ವರ್ಷದಲ್ಲಿ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ, 2 ವರ್ಷದಲ್ಲಿ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ 5,500 ಕೋಟಿ ವಸತಿಗೋಸ್ಕರ ಖರ್ಚು ಮಾಡಿರ್ತಕ್ಕಂಥ ಹಣ. ಈಗ ನಾವು ಪ್ರತಿ ಮನೆಗೆ 4 ರಿಂದ 5 ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ. ಇದು ಯಾರಿಗೋಸ್ಕರ? ಯಾರು ಮನೆ ಇಲ್ವೋ, ಯಾರು ಗುಡ್ಸ್ನಲ್ಲಿದ್ದಾರೆ, ಯಾರಿಗೆ ಸೈತಿಲ್ಲ, ಅವರ ಫಲಾನುಭವಿಗಳಿಗೆ ನಮ್ಮ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಇಷ್ಟೆಲ್ಲ ಹಣ ಖರ್ಚು ಮಾಡಿದ್ರು ಕೂಡ, ಅಷ್ಟಣ ಖರ್ಚು ಮಾಡಿದ್ರು ಕೂಡ ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡಲಿಕ್ಕೆ ಹಣ ಇಲ್ಲ ಅಂತೇಳಿ ಬಿಜೆಪಿಯವರು ಇಡೀ ರಾಜ್ಯದ ತುಂಬೆಲ್ಲ ಸುಳ್ಳು ಆರೋಪಗಳನ್ನ ಮಾಡ್ತಕ್ಕಂಥದ್ದು, ಸುಳ್ಳು ಸುದ್ದಿಗಳನ್ನ ಹರಡ್ತಕ್ಕಂಥದ್ದು, ಜನಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಗ್ಯಾರಂಟಿ ಯೋಜನೆಗಳಿಗೆ 1,16,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. 1,16,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ದುಡ್ಡಿಲ್ಲದೆ ಹೋಗಿದ್ರೆ, ಸರ್ಕಾರದ ಹಣ ಇಲ್ಲದೆ ಹೋಗಿದ್ರೆ ಇಷ್ಟೊಂದು ಹಣ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ? ಗ್ಯಾರಂಟಿ ಯೋಜನೆಗೆ 1,16,000 ಕೋಟಿ, ನೀರಾವರಿಗೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಮತ್ತು ಪಿಡಬ್ಲ್ಯೂಗೆ ಕೋಟ್ಯಾಂತರ, ರೂರಲ್ ಡೆವಲಪ್ಮೆಂಟ್ಗೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತೇವೆ. ಅದರಿಂದ ನಮ್ಮ ಬಜೆಟ್ ಗಾತ್ರ ಇರ್ತಕ್ಕಂಥದ್ದು 4,09,000 ಕೋಟಿ ರೂಪಾಯಿಗಳು. 4,09,000 ಕೋಟಿ ರೂಪಾಯಿಗಳು. ನಾವು ಒಳ್ಳೆ ಪೆನ್ಷನ್ಗೆ ಮತ್ತೆ ವಿಧವಾ ಪೆನ್ಷನ್ಗೆ ಇನ್ನು ಮುಂತಾದ ಪೆನ್ಷನ್ಗಳಿಗೆ 10,800 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ. 10,800 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ. ರೈತರ ಪಂಪ್ಸೆಟ್ಗಳಿಗೆ ಸುಮಾರು 20,000 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ. ರೈತರ ಪಂಪ್ಸೆಟ್ಗಳಿಗೆ ಪ್ರತಿ ವರ್ಷ 20,000 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ. ಓಲ್ಡ್ ಏಜ್ ಪೆನ್ಷನ್ಗೆ ಮತ್ತು ವಿಧವಾ ಪೆನ್ಷನ್ಗೆ, ಇನ್ನಿತರ ಪೆನ್ಷನ್ಗಳಿಗೆ ಸುಮಾರು 10,800 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದೆ. ಈ ಪೆನ್ಷನ್ಗಳಿಗೆಲ್ಲ ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 500 ಕೋಟಿ ರೂಪಾಯಿಗಳು ಮಾತ್ರ. 500 ಕೋಟಿ ರೂಪಾಯಿಗಳನ್ನು ಮಾತ್ರ ಕೇಂದ್ರ ಸರ್ಕಾರ ಕೊಡ್ತದೆ. ಬಡವರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಮಹಿಳೆಯರ ಬಗ್ಗೆ, ರೈತರ ಬಗ್ಗೆ ಬರೀ ಮೊಸಳೆ ಕಣ್ಣಿಯನ್ನು ಸುರಿಸ್ತಕ್ಕಂಥ ಬಿಜೆಪಿಯವರು. ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಯಾಕಂದ್ರೆ ಹುಬ್ಬಳ್ಳಿನಲ್ಲಿ ಕೇಂದ್ರದ ಮಂತ್ರಿ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ನೀವು 10 ವರ್ಷಗಳಿಂದ ಅಧಿಕಾರದಲ್ಲಿ ಇದ್ದೀರಿ, ನೀವೇನು ಮಾಡಿದ್ರಿ ಅಂತಕ್ಕಂಥದನ್ನ ಜನರ ಮುಂದೆ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಅವರೇನು ಮಾಡಿಲ್ಲ.
ಅಚ್ಛೇದಿ ನಾಯಕ ಅಂತ ಹೇಳಿದ್ರು. ಅಚ್ಛೇದಿ ನಾಯಕ. ಬಿಜೆಪಿ ಬಂದ್ರೆ, ಅಧಿಕಾರಕ್ಕೆ ಬಂದ್ರೆ ಅಚ್ಛೇದಿ ನಾಯಕ ಅಂತಂದ್ರು. ಬಂತ ಅಚ್ಚೇ ದಿನ? ಬಂದಿದ್ಯಾ? ಅಚ್ಚೇ ದಿನ ಬಂದಿದ್ಯಾ? ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತಗೊಬಂದು ಪ್ರತಿ ಒಬ್ಬರಿಗೆ, ಪ್ರತಿ ಕುಟುಂಬಕ್ಕೆ 15 ಲಕ್ಷ ರೂಪಾಯಿಗಳನ್ನು ತರ್ತೀವಿ ಅಂತ ಹೇಳಿದ್ರು. ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 2 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೀವಿ, ನಿರುದ್ಯೋಗಿಗಳಿಗೆ ಕೆಲಸವನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಆದರೆ ಏನು ಮಾಡಲಿಲ್ಲ. ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇವೆ ಅಂತ ಹೇಳಿದ್ರು, ಮಾಡಲಿಲ್ಲ. ಅವ್ರ ಕಾಲದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಯಿತು. ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೂಡ ಕೊಡ್ತಾ ಇಲ್ಲ. ಅವರೇ ಹೇಳಿದ್ದು 5,300 ಕೋಟಿ ರೂಪಾಯಿಗಳನ್ನ ಅಪ್ಪರ್ ಭದ್ರಾ ಯೋಜನೆಗೆ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲೇ ಹೇಳಿದ್ರು, ಬಜೆಟ್ನಲ್ಲೇ ಹೇಳಿರ್ತಕ್ಕಂಥದ್ದು 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಅನ್ನು ಮಂಡಿಸಿದಾಗ ಅವರು ಹೇಳಿದ್ರು, ನಾವು 5,300 ಕೋಟಿ ರೂಪಾಯಿಯನ್ನ ಕೇಂದ್ರ ಸರ್ಕಾರ ಕೊಡ್ತದೆ, ನಾವು ಒತ್ತಾಯವನ್ನು ಮಾಡ್ತೇವೆ, ಈ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಆದರೆ ಇವತ್ತವರಿಗೆ ಒಂದು ಬಿಡಿಗಾಸನ್ನು ಕೊಡ್ಲಿಲ್ಲ. ಅಷ್ಟೇ ಯಾಕೆ, ಮಹದಾಯಿ ಯೋಜನೆ ಯಾಕೆ ನಿಂತೋಗಿದೆ? ನಾವು ನಾಳೆ ಪರಿಸರ ಇಲಾಖೆಯಿಂದ ಅನುಮತಿಯನ್ನು ದೊರಕಿದರೆ ಕೂಡಲೇ ಪ್ರಾರಂಭ ಮಾಡ್ತೀವಿ. ಆದರೆ ಅವರು ಇವತ್ತವರೆಗೆ, ಇಲ್ಲಿ ಜೋಶಿ ಅವರಿಗೆ ಕೇಳ್ತೀನಿ ನಾನು, ಜೋಶಿ ಅವರೇ ನಿಮ್ಮ ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಗಬೇಕು, ಅರಣ್ಯ ಇಲಾಖೆ, ಪರಿಸರ ಇಲಾಖೆಯಿಂದ ಅನುಮತಿ ಸಿಗಬೇಕು. ನೀವು ಕೊಡಿಸಿದ್ರೆ ನಾಳೆ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟೇ. ಅಪ್ಪರ್ ಕೃಷ್ಣ ಅದು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಅದು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರೆ ನಾವು ಕೂಡಲೇ ಅದನ್ನ ಕೂಡ ಕೈಗೆತ್ತಿಕೊಳ್ಳತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಹೀಗೆ ನೀರಾವರಿ ಇಲಾಖೆಯಲ್ಲಿ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ ಯಡಿಯೂರಪ್ಪನವರು ಹೇಳಿದ್ರು, ನಾವು 2018ಕ್ಕಿಂತ ಮುಂಚಿತವಾಗಿ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ 24 ಗಂಟೆನಲ್ಲಿ ಮಹದಾಯಿ ಯೋಜನೆಯನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ರು. ಯಡಿಯೂರಪ್ಪನವರು 2 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ರು, ಆಮೇಲೆ ಬಸವರಾಜ ಬೊಮ್ಮಾಯಿ ಅವರಾಗಿದ್ರು, ಮಾಡಲಿಲ್ಲ. ಮಹದಾಯಿ ಯೋಜನೆಯೂ ಆಗಲಿಲ್ಲ. ಅಪ್ಪರ್ ಕೃಷ್ಣನು ಕೂಡ ಮಾಡಲಿಕ್ಕಾಗಲಿಲ್ಲ. ಅದಕ್ಕೆ ನಾನು ಕೋನರೆಡ್ಡಿ ಕೂತಿದ್ದಾರೆ, ಪ್ರವಾಹ ತಡೆ ಕಾರ್ಯಕ್ರಮ ನಾನು 8/2/2026 ಬರ್ತೇನೆ. ಅವತ್ತು ಕಾರ್ಯಕ್ರಮ ಮಾಡಬೇಕು. ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೇನೆ, ಅದನ್ನು ಮಾಡ್ತೇವೆ. ಅಷ್ಟೇ ಅಲ್ಲ, 256 ಕೋಟಿ ನವಲಗುಂದದಲ್ಲಿ ಮಾಡೋಣ. ನವಲಗುಂದದಲ್ಲಿ ಈ ಕಾರ್ಯಕ್ರಮ ಮಾಡ್ತೇವೆ. ನವಲಗುಂದ ಕೋನರೆಡ್ಡಿ ಕಾನ್ಸ್ಟಿಟ್ಯೂನ್ಸಿ, ಅದರಲ್ಲಿ ಪ್ರವಾಹ ತಡೆ ಕಾರ್ಯಕ್ರಮ ಮತ್ತೆ 356 ವಿವಿಧ ಕಾರ್ಯಕ್ರಮಗಳಿಗೆ, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಮಾಡಿದ ಮೇಲೆ, ಶಕ್ತಿ ಯೋಜನೆಯನ್ನು ಮಾಡಿದ ಮೇಲೆ, ಗೃಹಲಕ್ಷ್ಮಿ ಯೋಜನೆಯನ್ನು ಮಾಡಿದ ಮೇಲೆ, ಗೃಹ ಜ್ಯೋತಿ ಯೋಜನೆಯನ್ನು ಮಾಡಿದ ಮೇಲೆ, ಅನ್ನಭಾಗ್ಯ ಕಾರ್ಯಕ್ರಮವನ್ನು ಮಾಡಿದ ಮೇಲೆ, ಯುವ ನಿಧಿಯನ್ನು ಮಾಡಿದ ಮೇಲೆ, ಇವತ್ತು ಶಕ್ತಿ ಯೋಜನೆಯಿಂದ ನಮ್ಮ ರಾಜ್ಯ, ಈ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ರಾಜ್ಯ ಇವತ್ತು ಇಡೀ
ದೇಶದಲ್ಲೇ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆಯಲ್ಲ, ಪರ್ ಕ್ಯಾಪಿಟಲ್ ಇನ್ಕಮ್ ವ್ಯಕ್ತಿಯ ವರಮಾನ ಇಡೀ ದೇಶದಲ್ಲಿ ಕರ್ನಾಟಕ 1ನೇ ಸ್ಥಾನದಲ್ಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ರೆ ದುಡ್ಡಿಲ್ಲ, ಖಜಾನೆ ಖಾಲಿ ಆಗ್ತದೆ. ನರೇಂದ್ರ ಮೋದಿ ಆದಿಯಾಗಿ ಎಲ್ಲರೂ ಕೂಡ ಹೇಳಿದ್ರು. ನಾನು ಹೇಳ್ತೇನೆ, ನಾವು ಎಲ್ಲ ಯೋಜನೆಗಳನ್ನು ಮಾಡಿದ್ದೇವೆ. ಅದು ಒಂದೇ ವರ್ಷದಲ್ಲಿ, ಮೊದಲನೇ ವರ್ಷ 2023ನೇ ವರ್ಷದಲ್ಲಿ ಮಾಡಿದ್ದೇವೆ. ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ನಾವು ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ, ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಈಗಾಗಲೇ ಹೇಳಿದಂತೆ 1,16,000 ಕೋಟಿ ರೂಪಾಯಿಗಳನ್ನು 1,16,000 2.5 ವರ್ಷದಲ್ಲಿ 1,14,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಆದ್ರಿಂದ ನಾವು ಇವತ್ತು ಎಲ್ಲ ಅಭಿವೃದ್ಧಿ ಕೆಲಸಗಳು ಯಾವುದು ಈ ಬಿಜೆಪಿಯವ್ರ ಮಾತು ಕೇಳಕ್ ಹೋಗ್ಬೇಡಿ. ಬಿಜೆಪಿಯವರು ಏನ್ ಮಾಡಿದ್ರು, ಹುಬ್ಬಳ್ಳಿಗೆ ಏನ್ ಮಾಡಿದ್ರು, ಧಾರವಾಡಕ್ಕೆ ಏನ್ ಮಾಡಿದ್ರು, ರಾಜ್ಯಕ್ಕೆ ಏನ್ ಮಾಡಿದ್ರು ಅಂತ ಹೇಳಿ ನೋಡೋಣ. ಅವರಲ್ಲಿ ಹೇಳಲಿಕ್ಕೆ ಯಾವುದೇ ಇಲ್ಲ. ಈಗ ಇನ್ನೊಂದು ಮಾಡಿದ್ದಾರೆ, ನಾವು ಮನ್ರೇಗಾ ಅಂತ ಹೇಳಿ ಮಹಾತ್ಮ ಗಾಂಧಿ ಗ್ಯಾರಂಟಿ ಯೋಜನೆ ಇದನ್ನ ಬದಲಾವಣೆ ಮಾಡಿ ಹೊಸ ಹೆಸರು ತಂದಿದ್ದಾರೆ. VBG ರಾಮ್ಜಿ ಅಂತಕ್ಕಂಥ ಕಾನೂನನ್ನು ತಂದಿದ್ದಾರೆ. ಮಹಾತ್ಮ ಗಾಂಧಿಯವರ ಹೆಸರನ್ನೇ ಬದಲಾವಣೆ ಮಾಡಿದ್ದಾರೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.